ಭೀಮ್ ಧ್ವನಿ ನ್ಯೂಸ್ಗೆ ಸ್ವಾಗತ. ನವಚೇತನ ಚಾರಿಟಬಲ್ ಫಾರ್ ಡಿಸೇಬಲ್ಡ್ ಟ್ರಸ್ಟ್ ರಾಮನಗರ ಹಾಗೂ ಬಾಗಲಕೋಟೆ ಜಿಲ್ಲೆಯ ಗಿರಿಸಾಗರ ಗ್ರಾಮದ ಶ್ರೀ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಇವರು ಸರ್ಕಾರ ಶಾಲೆ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗಾಗಿ ನೋಟ್ಬುಕ್ ಸಂಸ್ಥೆಯ ಅಧ್ಯಕ್ಷ ಸಮಾಜ ಸೇವಕ ಶೇಖರ್ ವೈ ಕಾಕಂಡಕ್ಕೆ ಅವರು ವಿತರಿಸಿದರು. ನಮ್ಮ ರಾಮನಗರ ಜಿಲ್ಲೆಯ ನವಚೇತನ ಟ್ರಸ್ಟ್ ಅಧ್ಯಕ್ಷರು ಆದ ಮಂಜುನಾಥ್ ಅವರ ಸಹಕಾರದಿಂದ ಇಂದು ನಾವು ಅದೆಷ್ಟೋ ಸರ್ಕಾರಿ ಶಾಲಾ ಮಕ್ಕಳಿಗೆ ನೋಟ್ ಪುಸ್ತಕ ವಿತರಣೆ ಮಾಡುತ್ತಾ ಬಂದಿರ್ತೀವಿ. ನಮ್ಮ ಬಯಕೆ ಏನಪ್ಪಾ ಅಂತಂದ್ರೆ ಸರ್ಕಾರ ಶಾಲೆಗಳು ಉಳಿಬೇಕು. ಸರ್ಕಾರಿ ಶಾಲೆಗಳು ಇರುವ ವಿದ್ಯಾರ್ಥಿಗಳು ಅತಿ ಹೆಚ್ಚು ಬಡತನ ಇರುವುದರಿಂದ ಇಲ್ಲಿ ಶಿಕ್ಷಕರು ಒಳ್ಳೆಯ ಅನುಭವ ಉಳ್ಳ ಹಲವಾರು ತರಬೇತಿಗಳನ್ನು ಪಡೆದು ಇಲ್ಲಿ ಶಿಕ್ಷಕರನ್ನ ಆಯ್ಕೆ ಮಾಡಿ ಬಂದಿರ್ತಾರೆ. ನಮ್ಮ ಸೇವೆ ಸದಾ ಬಡ ಮಕ್ಕಳಿಗೆ ಸದಾ ಸಿದ್ಧ ಇರುತ್ತೆ. ಈಗಾಗಲೇ ಸಾಕಷ್ಟು ಬಡ ವಿದ್ಯಾರ್ಥಿಗಳಿಗಾಗಿ ಹಲವಾರು ರೀತಿಯಲ್ಲಿ ನಮ್ಮ ಸಂಸ್ಥೆ ಸಹಾಯ ಮಾಡಿದೆ. ಆದ ಕಾರಣ ಇಂದಿನ ವಿದ್ಯಾರ್ಥಿಗಳು ಈ ಶಾಲೆಯ ಗುರುಮಾತೆಯ ಗುರುಗಳು ಮತ್ತು ಈ ಶಾಲೆಯ ಕೀರ್ತಿ ಪತಾಕೆಯನ್ನ ಬಾನೆತ್ತರಕ್ಕೆ ಹಾರಿಸಬೇಕು. ಮನೆಯಲ್ಲಿ ತಂದೆ ತಾಯಿಗಳು ಕಷ್ಟಪಟ್ಟು ಇವತ್ತು ದಿನಮಾನದಲ್ಲಿ ವಿದ್ಯಾರ್ಥಿಗಳನ್ನ ಸರ್ಕಾರ ಶಾಲೆಯಲ್ಲಿ ಓದಿಸುತ್ತಾರೆ. ಈಗಾಗಲೇ ಹಲವಾರು ವರ್ಷಗಳಿಂದ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕಗಳನ್ನ ಗಳಿಸಿದ ವಿದ್ಯಾರ್ಥಿಗಳು ಯಾರ್ಯಾರಂದ್ರೆ ಅದು ಶಾಲೆಯಲ್ಲಿ ಮಾತ್ರ ಎಂದು ಸಂಸ್ಥೆಯ ಅಧ್ಯಕ್ಷ ಮತ್ತು ಅಂತಾರಾಷ್ಟ್ರೀಯ ಕಬಡ್ಡಿ ಕ್ರೀಡಾಪಟು ಮತ್ತು ಶಿಕ್ಷಣ ಪ್ರೇಮಿ ಶೇಖರ್ ಕಾಕಂಡಕಿ ಅವರು ಮಾತನಾಡಿದರು. ಮುಖ್ಯ ಅತಿಥಿಯಾಗಿ ನರೇನೂರು ಗ್ರಾಮದ ಉದ್ಯಮಿ ಸುರೇಶ್ ಪಾಟೀಲ್ ಮಾತನಾಡಿ ಸರ್ಕಾರಿ ಶಾಲೆಯಲ್ಲಿ ಅಭ್ಯಾಸ ಮಾಡುತ್ತಿರುವ ಮಕ್ಕಳಿಗೆ ಸಾಕಷ್ಟು ರೀತಿಯಲ್ಲಿ ಸಹಾಯ ಮಾಡಿದೆ. ಕಾಕಂಡಕಿ ಅವರಂತಹ ಶಿಕ್ಷಣ ಇವತ್ತಿನ ಸಮಾಜಕ್ಕೆ ತುಂಬಾ ಅವಶ್ಯಕತೆ ಇದೆ. ಮಂತ ಆದರ್ಶ ಇವತ್ತು ವ್ಯಕ್ತಿಗಳು ನಮ್ಮ ಶಾಲೆಗೆ ಬಂದಿರುವುದಕ್ಕಾಗಿ ಅವರನ್ನ ತುಂಬು ಹೃದಯದಿಂದ ಅಭಿನಂದಿಸುತ್ತಾ ಇಂತಹ ವ್ಯಕ್ತಿಗಳು ಸರ್ಕಾರಿ ಶಾಲೆಗಳಿಗೆ ಬೇಕು ಎನ್ನುತ್ತಾ ತಾನೂ ಸಹಿತ ನಿಮ್ಮ ಶಾಲೆಗೆ ಏನು ಅವಶ್ಯಕತೆ ಇದೆ ನಿಮಗೆ ಸಹಾಯ ಮಾಡಲು ಸದಾ ಮುಂದೆ ಬರ್ತೀನಿ ಅಂತ ಮಾತನಾಡಿದ್ರು. ಎಸ್ಟಿಎಂಸಿ ಅಧ್ಯಕ್ಷರು ಆದ ಸಿದ್ದಪ್ಪ ಮೆಟ್ಕುಡ್ ಅವರು ನಮ್ಮ ಗ್ರಾಮದ ಎಲ್ಲಾ ಗುರು ಹಿರಿಯರ ಸಹಕಾರ ನಮ್ಮ ಸರ್ಕಾರಿ ಶಾಲೆಗೆ ಇರಬೇಕು ಎಂದು ನೀವು ಸಹಿತ ಎಲ್ಲ ರೀತಿಯಿಂದ ಸಹಾಯ ನೀಡಬೇಕು ಅಂತ ಮಾತನಾಡಿದ್ರು. ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಗುರುಗಳು ಆದ ಬಿವೈ ಪೂಜಾರಿ, ಬಾಗಲಕೋಟೆ ಜಿಲ್ಲೆ ಅಹಿಂದ ಸಂಘಟನೆಯ ಉಪಾಧ್ಯಕ್ಷರು ಆದ ನಿಂಗಪ್ಪ ಜೋಗಿ, ಬದಾಮಿ ತಾಲೂಕಿನ ಅಧ್ಯಕ್ಷರು ಆದ ಹನುಮಂತ ಬಂದಕೇರಿ, ಎಸ್ಟಿಎಂಸಿ ಸದಸ್ಯರು ಆದ ಮಂಜಪ್ಪ ನಂದ್ಯಾಳ್, ನಿಂಗಪ್ಪ ಬೆಳಗಂಟಿ, ಭರಮಪ್ಪ ಉದಗಟ್ಟಿ, ಮಲ್ಲಪ್ಪ ಪೂಜಾರಿ, ಬೈಲಪ್ಪ ನರಗುಂದ, ಲಾಲಸಾಬ್ ನದಾಫ್, ರಂಗನಗೌಡ ಗೌಡ್ರು, ಶರೀಫ್ ನದಾಫ್, ಮುತ್ತು ನಂದಾಳ, ಸಿದ್ದಮ್ಮ ಹಿರೇಮಠ, ಶಾಲೆಯ ಶಿಕ್ಷಕರು ಆದ ಎಸ್ಎಂ ಪಾನಶೆಟ್ಟಿ, ಎಂಎಸ್ ಮಾನ್ವಿ, ಡಿಬಿ ಸುಳ್ಳಿಕೇರಿ, ವಿಎಂ ಜುಮ್ಮನವರ್, ವಿಜಿ ಪರದೇಸಿ, ಆರ್ಎಸ್ ತಳ್ವಾರ್, ವಿಯು ನಾಯಕ್, ಎಚ್ಎನ್ ರಾಥೋಡ್, ಬಸಮ್ಮ ಕಮ್ಮಾರ್, ರಘು ಬಿರೋಜಿ, ಇನ್ನು ವೇದಿಕೆಯಲ್ಲಿ ಹಲವಾರು ಗಣ್ಯರು ಉಪಸ್ಥಿತರಿದ್ದರು. ಎಲ್ಲರಿಗೂ ಆದರ್ಶ ವ್ಯಕ್ತಿಗಳ ಫೋಟೋ ಇರ್ತಕ್ಕಂಥದ್ದು ಮತ್ತೆ ನಿಮ್ಮ ಸಾಧನೆಗೆ ಮಾರ್ಗಸೂಚಿಗಳನ್ನು ಆ ನೋಟ್ ಪುಸ್ತಕದ ಹಿಂದುಗಡೆ ಪ್ರಿಂಟ್ ಹಾಕ್ಸಿರ್ತಕ್ಕಂಥದ್ದು ಎಲ್ಲರನ್ನ ನೋಡಿದಾಗ ಒಳಗಿಂದ ನಮ್ಮ ಆಶ್ಚರ್ಯದಿಂದ ಏನೋ ಒಂದು ಸರ್ಕಾರಿ ಶಾಲಾ ಮಕ್ಕಳಿಗೆ ಸಹಾಯ ಮಾಡಿ ಅವರ ಸಾಧನೆಗೆ ಸ್ಫೂರ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂತಹ ಕಾಕಂಡಕಿ ಸರ್ ಇವರಿಗೆ ಹೃದಯಪೂರ್ವಕ ಮತ್ತೊಮ್ಮೆ ಅಭಿನಂದನೆಗಳನ್ನು ಸರ್ ಆ ಕಡೆ ಕೊಟ್ಟವ್ರಿ ಕಡೆ ಹೋಗ ಸರ ತಮ್ಮೆಲ್ಲರಿಗೆ ಸ್ವಾಗತ. ನ್ಯಾಷನಲ್ ಆಟೋಮೊಬೈಲ್ ಬಾಗಲಕೋಟ್. ನಮ್ಮಲ್ಲಿ ದ್ವಿಚಕ್ರ ವಾಹನಗಳ ಬಿಡಿ ಭಾಗಗಳು ನಮ್ಮಲ್ಲಿ ಆಕರ್ಷಕ ಬೆಲೆಯಲ್ಲಿ ಸಿಗುತ್ತದೆ. ನಮ್ಮಲ್ಲಿ ಹೋಂಡಾ, ಹೀರೋ, ಬಜಾಜ್, ಟಿವಿಎಸ್, ಯಮಹಾ, ರಾಯಲ್ ಎನ್ಫೀಲ್ಡ್, ಟೈರ್ಸ್, ಆಯಿಲ್, ಬ್ಯಾಟರಿ ಆಯಿಲ್, ಅನ್ಯ ಇತರೆ ಬಿಡಿ ಭಾಗಗಳು ಸಿಗುತ್ತದೆ. ವಿಳಾಸ ರೈಲ್ವೆ ಸ್ಟೇಷನ್ ರೋಡ್ ನಿಯರ್ ಲಕ್ಷ್ಮೀ ಟೆಂಪಲ್, ಬಾಗಲಕೋಟ್.